ಬೆಂಚ್ ಕಲ್ಲು ಹಾಕೊಂಡು ಜೋಬಲ್ಲಿ ಹಾಕೊಂಬಿಟ್ರೆ 1 hour 2 hour ಆದ್ರೆ ಹಣ್ಣಾಗ್ಬಿಡುತ್ತೆ. ಕ್ಯಾರೆಕಂಗ ಅಂತೇಳಿ ಸುಮಾರು ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ಇದು ತಿನ್ಲಿಕ್ಕೆ ಬರುತ್ತೆ. ಈ ಮೂಮೆಂಟಲ್ಲಿ ಇದನ್ನ ತಗೊಂಡೋಗಿ ಪಲ್ಯನೂ ಸಹ ಮಾಡ್ಕೋಬೋದು. ಸೊ ಇನ್ನೇನು ಏನು ಹಳದಿ ಕಲರ್ ಬಂತಂದರೆ ಇನ್ನು ಕಿತ್ಕೊಂಡ್ಬಿಟ್ಟು ನಿಮ್ಮ ಜೋಬಲ್ಲಿ ಸ್ವಲ್ಪ ಬೆಂಚ್ ಕಲ್ಲು ಹಾಕೊಂಡು ಇದನ್ನ ಹಾಕೊಂಡ್ರೆ ಹಣ್ಣಾಗುತ್ತೆ. ನ್ಯಾಚುರಲ್ ಆಗಿ ನೀವೇ ಅಡ್ವಾನ್ಸ್ ಆಗಿ ಹಣ್ಣು ಮಾಡ್ಕೊಂಡು ತಿನ್ಬೋದು. ಆ ಥರದ ಪ್ರಕೃತಿದತ್ತವಾಗಿ ಸಿಗೋಂಥ ನಮ್ಮ ಭಾಗದಲ್ಲಿ ಇದನ್ನು ಕ್ಯಾರೆಕಂಗ ಅಂತಲೂ ಕರೀತಾರೆ. ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಸಿಗೋಂಥ ಒಂದು ಹಣ್ಣು ಎಲ್ಲ ನೋಡ್ಬೋದು. ನಮ್ಮ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ.